ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ IQGಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ SSC MTS ಎಕ್ಸಾಮ್, RPF ಎಕ್ಸಾಮ್, ALP ಎಕ್ಸಾಮನ್ನು ಪ್ರಿಪೇರ್ ಆಗುತ್ತಿದ್ದೀರೋ ಈಗಲೇ ಹೋಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ರೈಲ್ವೆಯ ಸಾಮಾನ್ಯ ಅಧ್ಯಯನ ಹಿಂದಿನ ವರ್ಷದ ಪ್ರಶ್ನೋತ್ತರಗಳ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೂಪರ್ ಸ್ಟಡಿ IQGK ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲವೋ ಈಗಲೇ ಹೋಗಿ ಜಾಯ್ನ್ ಆಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ RPF ಪಾರ್ಟ್ 1 ವಿಡಿಯೋ ನೋಡಿಲ್ಲವೋ ಈಗಲೇ ಹೋಗಿ ನೋಡಿ ಫ್ರೆಂಡ್ಸ್, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರುತ್ತೇನೆ ಫ್ರೆಂಡ್ಸ್. ಇನ್ನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಪ್ರಶ್ನೆ 1, ಕಲಂಕರಿ ಚಿತ್ರಕಲೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು? ಆಪ್ಷನ್ ನಂಬರ್ A ಹಿಮಾಚಲ ಪ್ರದೇಶ್, ಆಪ್ಷನ್ ನಂಬರ್ B ಮಧ್ಯಪ್ರದೇಶ್, ಆಪ್ಷನ್ ನಂಬರ್ C ಆಂಧ್ರ ಪ್ರದೇಶ್, ಆಪ್ಷನ್ ನಂಬರ್ D ಉತ್ತರ ಪ್ರದೇಶ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ C ಆಂಧ್ರ ಪ್ರದೇಶದಲ್ಲಿ ಕಲಂಕರಿ ಚಿತ್ರಕಲೆ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 2, ಯಾವ ತಿದ್ದುಪಡಿ ಕಾಯ್ದೆಯನ್ನು ಭಾರತದ ಸೂಕ್ಷ್ಮ ಸಂವಿಧಾನ ಎಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ A 86ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ B 42ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ C 44ನೇ ತಿದ್ದುಪಡಿ ಕಾಯ್ದೆ, ಆಪ್ಷನ್ ನಂಬರ್ D 24ನೇ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B 42ನೇ ತಿದ್ದುಪಡಿ ಕಾಯ್ದೆ 1976 ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3, ಮೇ 2018ರಲ್ಲಿ ನಿವೃತ್ತಿ ಘೋಷಿಸಿದ ದಕ್ಷಿಣ ಆಫ್ರಿಕಾದ ಕ್ರಿಕೆಟ್ ಆಟಗಾರ ಯಾರು? ಆಪ್ಷನ್ ನಂಬರ್ A ಕೇಶವ್ ಮಹಾರಾಜ್, ಆಪ್ಷನ್ ನಂಬರ್ B ಕಗಿಸೋ ರಬಾಡಾ, ಆಪ್ಷನ್ ನಂಬರ್ C ಡೇವಿಡ್ ಮಿಲ್ಲರ್, ಆಪ್ಷನ್ ನಂಬರ್ D AB ಡಿವಿಲಿಯರ್ಸ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ನಂಬರ್ D AB ಡಿವಿಲಿಯರ್ಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4, ಹೆಚ್ಚುವರಿ ಸಮಯವನ್ನು ಲೆಕ್ಕಿಸಿದ ಫುಟ್ಬಾಲ್ ಪಂದ್ಯದ ಅವಧಿ ಎಷ್ಟಾಗಿದೆ? ಆಪ್ಷನ್ ನಂಬರ್ A 30 ನಿಮಿಷಗಳು, ಆಪ್ಷನ್ ನಂಬರ್ B 3 ಗಂಟೆಗಳು, ಆಪ್ಷನ್ ನಂಬರ್ C 90 ನಿಮಿಷಗಳು, ಆಪ್ಷನ್ ನಂಬರ್ D 60 ನಿಮಿಷಗಳು. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ C 90 ನಿಮಿಷದ ಆಟ ಅಂತ ಹೇಳ್ಬೋದು ಫ್ರೆಂಡ್ಸ್ ಫುಟ್ಬಾಲ್. ಪ್ರಶ್ನೆ 5, ಕೆಳಗಿನವುಗಳಲ್ಲಿ ಯಾರು ಸಂಸತ್ತಿನ ಸದನದಲ್ಲಿ ಸರ್ಕಾರದ ನೀತಿಗಳನ್ನು ಘೋಷಿಸುತ್ತಾರೆ? ಆಪ್ಷನ್ ನಂಬರ್ A ರಾಜ್ಯಪಾಲರು, ಆಪ್ಷನ್ ನಂಬರ್ B ಪ್ರಧಾನಮಂತ್ರಿಗಳು, ಆಪ್ಷನ್ ನಂಬರ್ C ಉಪಾಧ್ಯಕ್ಷರು, ಆಪ್ಷನ್ ನಂಬರ್ D ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಪ್ರಧಾನಮಂತ್ರಿಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6, ಸಿಖ್ ಧರ್ಮದ ಕೊನೆಯ ಭೌತಿಕ ಗುರು ಯಾರು? ಆಪ್ಷನ್ ನಂಬರ್ A ಗುರು ಗೋವಿಂದ್ ಸಿಂಗ್, ಆಪ್ಷನ್ ನಂಬರ್ B ಗುರು ಹರ್ಕಿಶನ್, ಆಪ್ಷನ್ ನಂಬರ್ C ಗುರು ಹರಗೋವಿಂದ್, ಆಪ್ಷನ್ ನಂಬರ್ D ಮಾಸ್ಟರ್ ಹರ್ಹೈ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಗುರು ಗೋವಿಂದ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಸಿಖ್ ಧರ್ಮದ ಕೊನೆಯ ಗುರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 7, ಕ್ಲೋರೋ ಕಾರ್ಬನ್ಗಳನ್ನು ಏನೆಂದು ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ A ಪ್ರಿಯಾನ್, ಆಪ್ಷನ್ ನಂಬರ್ B ಕ್ಲೋರೋ ಕಾರ್ಬನ್, ಆಪ್ಷನ್ ನಂಬರ್ C ಅನಿಸೋಲ್, ಆಪ್ಷನ್ ನಂಬರ್ D ಫ್ಲೋರೋಮಿಥೇನ್. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ A ಪ್ರಿಯಾನ್ ಅಂತ ಹೇಳ್ತಾರೆ ಫ್ರೆಂಡ್ಸ್ ಕ್ಲೋರೋ ಕಾರ್ಬನ್ಗಳನ್ನು. ಪ್ರಶ್ನೆ 8, ಕೆಳಗಿನ ಯಾವ ನಾಟಕವನ್ನು ಕಾಳಿದಾಸ ಬರೆದಿದ್ದಾನೆ? ಆಪ್ಷನ್ ನಂಬರ್ A ಮಾಳವಿಕಾಗ್ನಿಮಿತ್ರ, ಆಪ್ಷನ್ ನಂಬರ್ B ರತ್ನಾವಳಿ, ಆಪ್ಷನ್ ನಂಬರ್ C ಮೋರಿಷ್, ಆಪ್ಷನ್ ನಂಬರ್ D ದೇವಿನಗರ ಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಮಾಳವಿಕಾಗ್ನಿಮಿತ್ರವನ್ನು ಕಾಳಿದಾಸ ಬರೀತಾನೆ ಫ್ರೆಂಡ್ಸ್. ಪ್ರಶ್ನೆ 9, ಕೆಳಗಿನ ಯಾವ ದೇಶವನ್ನು ಹಿಂದೆ ಫಾರ್ಮೋಸಾ ಎಂದು ಕರೆಯಲಾಗುತ್ತಿತ್ತು? ಆಪ್ಷನ್ ನಂಬರ್ A ದಕ್ಷಿಣ ಕೊರಿಯಾ, ಆಪ್ಷನ್ ನಂಬರ್ B ತೈವಾನ್, ಆಪ್ಷನ್ ನಂಬರ್ C ಚೀನಾ, ಆಪ್ಷನ್ ನಂಬರ್ D ಜಪಾನ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ತೈವಾನನ್ನು ಹಿಂದೆ ಫಾರ್ಮೋಸಾ ಅಂತ ಕರೀತಿದ್ರು ಫ್ರೆಂಡ್ಸ್. ಪ್ರಶ್ನೆ 10, ಭಾರತದ ಸಂವಿಧಾನದ ಕ್ಯಾಲಿಗ್ರಫಿಸ್ಟ್ ಯಾರು? ಆಪ್ಷನ್ ನಂಬರ್ A AV ಟಕ್ಕರ್, ಆಪ್ಷನ್ ನಂಬರ್ B JB ಕೃಪಲಾನಿ, ಆಪ್ಷನ್ ನಂಬರ್ C ನಂದಲಾಲ್ ಬೋಸ್, ಆಪ್ಷನ್ ನಂಬರ್ D ಪ್ರೇಮ್ ಬಿಹಾರಿ ನಾರಾಯಣ್ ರಿಯಾಜ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ D ಪ್ರೇಮ್ ಬಿಹಾರಿ ನಾರಾಯಣ್ ರಿಯಾಜಾದ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 11, ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಏಕೈಕ ಸಮಾವೇಶ ಎಲ್ಲಿ ನಡೆಯಿತು? ಆಪ್ಷನ್ ನಂಬರ್ A ಬೆಳಗಾವಿಯಲ್ಲಿ, ಆಪ್ಷನ್ ನಂಬರ್ B ನಾಗ್ಪುರದಲ್ಲಿ, ಆಪ್ಷನ್ ನಂಬರ್ C ದೆಹಲಿಯಲ್ಲಿ, ಆಪ್ಷನ್ ನಂಬರ್ D ಬಾಂಬೆಯಲ್ಲಿ. ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ A ಬೆಳಗಾವಿ. ಪ್ರಶ್ನೆ 12, ಸಾಪೇಕ್ಷ ವೇಗದಲ್ಲಿ ಸಂವಹಿಸಿದ ಎರಡು ಮೇಲ್ಮೈಗಳ ನಡುವಿನಲ್ಲಿ ಬಳಸಲಾದ ಘರ್ಷಣೆಯ ಬಲ ಯಾವುದು? ಆಪ್ಷನ್ ನಂಬರ್ A ಸೀಮಿತ ಘರ್ಷಣೆ, ಆಪ್ಷನ್ ನಂಬರ್ B ಡೈನಾಮಿಕ್ ಘರ್ಷಣೆ, ಆಪ್ಷನ್ ನಂಬರ್ C ರೋಲಿಂಗ್ ಘರ್ಷಣೆ, ಆಪ್ಷನ್ ನಂಬರ್ D ಸ್ಥಿರ ಘರ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ B ಡೈನಾಮಿಕ್ ಘರ್ಷಣೆ ಅಂತ ಹೇಳ್ಬೋದು. ಪ್ರಶ್ನೆ 13, ದೇಶದ ಎಲ್ಲ ನಾಗರಿಕರಿಗೆ ಏಕರೂಪದ
ಸಂಹಿತೆ ಸಂಬಂಧಿಸಿದ ಲೇಖನ ಯಾವುದು? ಆಪ್ಷನ್ ನಂಬರ್ ಎ ಲೇಖನ 44, ಆಪ್ಷನ್ ನಂಬರ್ ಬಿ ಲೇಖನ 46, ಆಪ್ಷನ್ ನಂಬರ್ ಸಿ ಲೇಖನ 50, ಆಪ್ಷನ್ ನಂಬರ್ ಡಿ ಲೇಖನ 48. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಲೇಖನ 44. ಇದು ಏಕರೂಪ ನಾಗರಿಕ ಸಂಹಿತೆಗೆ ಸಂಬಂಧಿಸಿದೆ. ಪ್ರಶ್ನೆ 14. ದೊಡ್ಡ ಕರುಳಿನ ಮೊದಲ ಭಾಗ ಯಾವುದು? ಆಪ್ಷನ್ ನಂಬರ್ ಎ ವಿಲ್ಲಿ, ಆಪ್ಷನ್ ನಂಬರ್ ಬಿ ಕೆಪ್ಸಿಯಲ್ಲ, ಆಪ್ಷನ್ ನಂಬರ್ ಸಿ ಮೆಡುಲ್ಲಾ, ಆಪ್ಷನ್ ನಂಬರ್ ಡಿ ಸೆಕಮ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸೆಕಮ್. ಇದು ದೊಡ್ಡ ಕರುಳಿನ ಮೊದಲ ಭಾಗ ಅಂತ ಹೇಳ್ಬೋದು. ಪ್ರಶ್ನೆ 15. ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳಿಗಿಂತ ವಾರ್ಷಿಕ ಮಳೆಯ ಪ್ರಮಾಣ ಎಷ್ಟಾಗಿರುತ್ತದೆ? ಆಪ್ಷನ್ ನಂಬರ್ ಎ 150 ಸೆಂಟಿಮೀಟರ್, ಆಪ್ಷನ್ ನಂಬರ್ ಬಿ 300 ಸೆಂಟಿಮೀಟರ್, ಆಪ್ಷನ್ ನಂಬರ್ ಸಿ 100 ಸೆಂಟಿಮೀಟರ್, ಆಪ್ಷನ್ ನಂಬರ್ ಡಿ 200 ಸೆಂಟಿಮೀಟರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ 200 ಸೆಂಟಿಮೀಟರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 16. ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್, ಆಪ್ಷನ್ ನಂಬರ್ ಬಿ ತಮಿಳುನಾಡು, ಆಪ್ಷನ್ ನಂಬರ್ ಸಿ ತ್ರಿಪುರಾ, ಆಪ್ಷನ್ ನಂಬರ್ ಡಿ ಪಂಜಾಬ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಮಧ್ಯಪ್ರದೇಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತದಲ್ಲಿ ಅತಿ ಹೆಚ್ಚು ಉದ್ಯಾನವನವನ್ನು ಹೊಂದಿರುವ ರಾಜ್ಯ ಬಂದ್ಬಿಟ್ಟು ಮಧ್ಯಪ್ರದೇಶ ನೋಡಿ ಫ್ರೆಂಡ್ಸ್. ಪ್ರಶ್ನೆ 17. ಕೆಳಗಿನ ಯಾವ ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳು ಬೇಸಿಗೆ ಮತ್ತು ಚಳಿಗಾಲದ ರಾಜಧಾನಿಯನ್ನು ಹೊಂದಿದೆ? ಆಪ್ಷನ್ ನಂಬರ್ ಎ ಸಿಕ್ಕಿಂ ರಾಜ್ಯ, ಆಪ್ಷನ್ ನಂಬರ್ ಬಿ ಜಮ್ಮು ಮತ್ತು ಕಾಶ್ಮೀರ ರಾಜ್ಯ, ಆಪ್ಷನ್ ನಂಬರ್ ಸಿ ರಾಜಸ್ಥಾನ್, ಆಪ್ಷನ್ ನಂಬರ್ ಡಿ ಪಶ್ಚಿಮ ಬಂಗಾಳ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಜಮ್ಮು ಮತ್ತು ಕಾಶ್ಮೀರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 18. ರೋಗ ನಿರೋಧಕ ಶಾಸ್ತ್ರದ ಪೋಷಕರು ಯಾರು? ಆಪ್ಷನ್ ನಂಬರ್ ಎ ಕಾರ್ಲ್ ಲಿನಿಯಸ್, ಆಪ್ಷನ್ ನಂಬರ್ ಬಿ ರಾಬರ್ಟ್ ಕೋಚ್, ಆಪ್ಷನ್ ನಂಬರ್ ಸಿ ಎಡ್ವರ್ಡ್ ಜನ್ನರ್, ಆಪ್ಷನ್ ನಂಬರ್ ಡಿ ಆಂಟೋನಿ ಲಿವಾನ್ಹಾಕ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಸಿ ಎಡ್ವರ್ಡ್ ಜನ್ನರ್ ಅವರು ರೋಗ ನಿರೋಧಕ ಶಾಸ್ತ್ರದ ಪೋಷಕರು ಆಗಿರ್ತಾರೆ. ಪ್ರಶ್ನೆ 19. ಇಂಟರ್ನೆಟ್ ಕೆಫೆ, ATM ಬೂತ್ ಮತ್ತು ಕಾಲ್ ಸೆಂಟರ್ ಯಾವುದಕ್ಕೆ ಉದಾಹರಣೆ? ಆಪ್ಷನ್ ನಂಬರ್ ಎ ತೃತೀಯ ವಲಯ, ಆಪ್ಷನ್ ನಂಬರ್ ಬಿ ಪ್ರಾಥಮಿಕ ವಲಯ, ಆಪ್ಷನ್ ನಂಬರ್ ಸಿ ಎರಡನೇ ವಲಯ, ಆಪ್ಷನ್ ನಂಬರ್ ಡಿ ಬ್ಯಾಂಕಿಂಗ್ ವಲಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ತೃತೀಯ ವಲಯ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಪ್ರಶ್ನೆ 20. ಗಂಗಾ ನದಿಯ ಕೆಳಗಿನ ಯಾವ ಉಪನದಿಗಳು ಸೋನ್ಪುರದ ಬಳಿ ಪಾಟ್ನಾವನ್ನು ಸಂಧಿಸುತ್ತವೆ? ಆಪ್ಷನ್ ನಂಬರ್ ಎ ಕೃಷ್ಣಾ ನದಿ, ಆಪ್ಷನ್ ನಂಬರ್ ಬಿ ಗಂಡಕ್ ನದಿ, ಆಪ್ಷನ್ ನಂಬರ್ ಸಿ ಘಗ್ಗರ್ ನದಿ, ಆಪ್ಷನ್ ನಂಬರ್ ಡಿ ರಾಮಗಂಗಾ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಬಿ ಗಂಡಕ್ ನದಿ ಪಾಟ್ನಾವನ್ನು ಸಂಧಿಸುತ್ತದೆ ಫ್ರೆಂಡ್ಸ್. ಇದು ಪ್ರಶ್ನೆ 21. ಗೌತಮ ಬುದ್ಧನು ಮಹಾಪರಿನಿರ್ವಾಣವನ್ನು ಎಲ್ಲಿ ಪಡೆದನು? ಆಪ್ಷನ್ ನಂಬರ್ ಎ ಕುಶಿನಗರ, ಆಪ್ಷನ್ ನಂಬರ್ ಬಿ ಸಾಂಚಿ, ಆಪ್ಷನ್ ನಂಬರ್ ಸಿ ಬೋಧಗಯ, ಆಪ್ಷನ್ ನಂಬರ್ ಡಿ ಸಾರನಾಥ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಆಪ್ಷನ್ ನಂಬರ್ ಎ ಕುಶಿನಗರದಲ್ಲಿ ಗೌತಮ ಬುದ್ಧನು ನಿರ್ವಾಣ ಹೊಂದಿದ್ದಾನೆ ಫ್ರೆಂಡ್ಸ್. ಪ್ರಶ್ನೆ 22. ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ನಂಬರ್ ಎ SN ಮುಖರ್ಜಿ, ಆಪ್ಷನ್ ನಂಬರ್ ಬಿ BR ಅಂಬೇಡ್ಕರ್, ಆಪ್ಷನ್ ನಂಬರ್ ಸಿ BN ರಾಯ್, ಆಪ್ಷನ್ ನಂಬರ್ ಡಿ HVR ಅಯ್ಯಂಗಾರ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ BN ರಾವ್ ಅವರು ಸಾಂವಿಧಾನಿಕ ಸಲಹೆಗಾರರು ಆಗಿರ್ತಾರೆ ಫ್ರೆಂಡ್ಸ್ ಸಂವಿಧಾನದ. ಪ್ರಶ್ನೆ 23. ಭಾರತದ ರಾಷ್ಟ್ರೀಯ ಗ್ರಾಹಕರ ದಿನ ಯಾವಾಗ ಆಚರಿಸುತ್ತಾರೆ? ಆಪ್ಷನ್ ನಂಬರ್ ಎ ಡಿಸೆಂಬರ್ 3, ಆಪ್ಷನ್ ನಂಬರ್ ಬಿ ಡಿಸೆಂಬರ್ 24, ಆಪ್ಷನ್ ನಂಬರ್ ಸಿ ಡಿಸೆಂಬರ್ 10, ಆಪ್ಷನ್ ನಂಬರ್ ಡಿ ಡಿಸೆಂಬರ್ 21. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕರ ದಿನ ಆಚರಿಸುತ್ತಾರೆ. ಪ್ರಶ್ನೆ 24. ಲೋಕಸಭೆಯ ಅಧ್ಯಕ್ಷರು ಯಾರು? ಆಪ್ಷನ್ ನಂಬರ್ ಎ ಪ್ರಧಾನಮಂತ್ರಿ, ಆಪ್ಷನ್ ನಂಬರ್ ಬಿ ಲೋಕಸಭೆ ಸ್ಪೀಕರ್, ಆಪ್ಷನ್ ನಂಬರ್ ಸಿ ಮುಖ್ಯಮಂತ್ರಿ, ಆಪ್ಷನ್ ನಂಬರ್ ಡಿ ಉಪಾಧ್ಯಕ್ಷ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲೋಕಸಭೆ ಸ್ಪೀಕರ್ ಲೋಕಸಭೆ ಅಧ್ಯಕ್ಷರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 25. ಆರ್ಯಭಟಿಯ ಪುಸ್ತಕ ಏನು ವ್ಯವಹರಿಸುತ್ತದೆ? ಆಪ್ಷನ್ ನಂಬರ್ ಎ ಔಷಧ, ಆಪ್ಷನ್ ನಂಬರ್ ಬಿ ಶಸ್ತ್ರಚಿಕಿತ್ಸೆ, ಆಪ್ಷನ್ ನಂಬರ್ ಸಿ ವ್ಯಾಕರಣ, ಆಪ್ಷನ್ ನಂಬರ್ ಡಿ ಖಗೋಳಶಾಸ್ತ್ರ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಖಗೋಳಶಾಸ್ತ್ರ ಅಂತ ಹೇಳ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಫ್ರೆಂಡ್ಸ್.